ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವ್ಯಕ್ತಿತ್ವ ವಿಕಸನ, ನೈತಿಕತೆಯ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಭಾವೈಕ್ಯಗಳ ಉದ್ದೇಶಗಳೊಂದಿಗೆ ನಡೆಯುತ್ತಿರುವ ಶ್ರೀ ಭಗವದ್ಗೀತಾ ಅಭಿಯಾನದ ರಾಜ್ಯಮಟ್ಟದ ಮಹಾಸಮರ್ಪಣೆ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ಭರದಿಂದ ಸಿದ್ಧತೆಗಳು ನಡೆದಿವೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀಗಳು, ಈ ಮಹಾಸಮರ್ಪಣೆ ಕಾರ್ಯಕ್ರಮವು ನವೆಂಬರ್ 30ರಂದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ 20,000ಕ್ಕೂ ಹೆಚ್ಚು ಜನರು ಸುಶ್ರಾವ್ಯ ಧ್ವನಿಯಲ್ಲಿ ಭಗವದ್ಗೀತೆಯ 11ನೇ ಅಧ್ಯಾಯದ ಶ್ಲೋಕಗಳನ್ನು ಹಾಡಲಿದ್ದಾರೆ ಎಂದು ಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯಮಟ್ಟದ ಏನು ಬೆಳವಣಿಗೆ ಆಗಿದೆ ಅಂತ ನಮ್ಮ ಮುಖ್ಯ ಉದ್ದೇಶ ಮತ್ತು ಸಂಪೂರ್ಣವಾಗಿ ಅದರ ಪರಿಣಾಮ ಏನು ಅನ್ನೋದನ್ನು ಕೂಡ ಹೇಳೋದು ನಮ್ಮ ಉದ್ದೇಶ. ಶಿವಮೊಗ್ಗ ಜಿಲ್ಲೆ ಕೇಂದ್ರವಾಗಿ ಕಾರ್ಯಕ್ರಮ ಮಾಡಿರುವುದರಿಂದ ಶಿವಮೊಗ್ಗದಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗಿದ್ದಾವೆ ಮತ್ತು ದಾಖಲೆ ಕಾರ್ಯಕ್ರಮಗಳು ಕೂಡ ಆಗಿದ್ದಾವೆ. ಅಂದ್ರೆ ಹಿಂದಿನ ಜಿಲ್ಲೆಗಳಿಗೆ ಅದೇ ರೀತಿ ಕಾರ್ಯಕ್ರಮಗಳು ಕೂಡ ಆಗಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನ ತರಬೇತಿ ಪಡೆದಂತಹ ಶಿಕ್ಷಕಿಯರು ಜಿಲ್ಲೆಯಾದ್ಯಂತ ಓಡಾಡಿ ಮಕ್ಕಳಿಗೆ, ಮಾತೆಯರಿಗೆ ಮತ್ತು ಮನೆಯರಿಗೆ ಭಗವದ್ಗೀತೆಯನ್ನು ಕಲಿಸಿದ್ದಾರೆ. ಈ 200 ಎಂಬ ಸಂಖ್ಯೆ ಬಹಳ ಹಿಂದಿನ ಜಿಲ್ಲೆಗಳ ಹೋಲಿಸಿ ಬಹಳ ದೊಡ್ಡದು. ಅಕ್ಟೋಬರ್ 25 ಶುರುವಾಗಿದೆ ಅಭಿಯಾನ. ಒಂದು ತಿಂಗಳಲ್ಲಿ, ಇವತ್ತು 26ನೇ ತಾರೀಕು, ಒಂದು ತಿಂಗಳಲ್ಲಿ ಅದ್ಭುತವಾದ ಬೆಳವಣಿಗೆಗಳು ಈ ಜಿಲ್ಲೆಯಲ್ಲಿ ಆಗಿದ್ದಾವೆ. ಮತ್ತೆ 30ನೇ ತಾರೀಕಿನ ದಿವಸ ಎಲ್ಲ ಕಾರ್ಯಕ್ರಮಗಳ ಮಹಾಸಮರ್ಪಣೆ ಆಗಲಿಕ್ಕಿದೆ. ಶಿವಮೊಗ್ಗ ನಗರದಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಮತ್ತು ವಿವಿಧ ದೇವಸ್ಥಾನಗಳಲ್ಲಿ ಮತ್ತು 71 ವಿವಿಧ ಭಜನಾ ಮಂಡಳಿಗಳಲ್ಲಿ ಶ್ಲೋಕ ಕೇಂದ್ರಗಳಿದ್ದಾವೆ. ಶ್ಲೋಕ ಕೇಂದ್ರ ಅಂದರೆ ಭಗವದ್ಗೀತೆ ಶ್ಲೋಕಗಳನ್ನು ಜನಗಳಿಗೆ ಹೇಳಿ ಅವ್ರ ಬಾಯಿ ಹೇಳಿಸ್ತಕ್ಕಂತಹ ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯುತ್ತದೆ. ಒಂದು ಶ್ಲೋಕಿಯ ಸರಾಸರಿ 50 ಮಂದಿ ಎದ್ದೇ ಇರ್ತಾರೆ. ಕೆಲವು ಕಡೆ ಹೆಚ್ಚು, ಕೆಲವು ಕಡೆ ಕಮ್ಮಿ. ಸರಾಸರಿ 50 ಮಂದಿ ಶ್ಲೋಕಗಳು ಎದ್ದೇ ಇರ್ತಾರೆ. ಅಂತಹ ಶ್ಲೋಕ ಕೇಂದ್ರಗಳು ಇವೆಲ್ಲ ಶಿವಮೊಗ್ಗ ನಗರದ 60ಕ್ಕೂ ಜಾಸ್ತಿ ಇದೆ ಶಾಲೆಗಳಲ್ಲಿ. 30ಕ್ಕೂ ದೇವಸ್ಥಾನಗಳಿದ್ದಾವೆ. 71 ಭಜನಾ ಮಂಡಳಿಗಳು ಇದ್ದಾವೆ. ತಾಲೂಕಲ್ಲಿ 60ಕ್ಕೂ ಹೆಚ್ಚು ಶ್ಲೋಕ ಕೇಂದ್ರಗಳಿದ್ದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 280ಕ್ಕೂ ಹೆಚ್ಚು ಶ್ಲೋಕ ಕೇಂದ್ರಗಳಿದ್ದು ಸುಮಾರು 16,000 ಮಕ್ಕಳಿಗೆ ಈ ಶ್ಲೋಕ ತಲುಪಿದೆ ಮತ್ತು ಸುಮಾರು 5,200 ಸಾರ್ವಜನಿಕರಿಗೆ ತಲುಪಿದೆ. ಆಮೇಲೆ ಉಪನ್ಯಾಸಗಳು ಕೂಡ ವಿಶೇಷವಾಗಿದ್ದಾವೆ. ಸುಮಾರು 150ಕ್ಕೂ ಹೆಚ್ಚು ಉಪನ್ಯಾಸಗಳು ಭಗವದ್ಗೀತೆ ಬಗ್ಗೆ ಜಿಲ್ಲೆಯಲ್ಲಿ ಆಗಿದ್ದಾವೆ. ಇನ್ನೊಂದು ದಾಖಲೆ ಶಿವಮೊಗ್ಗ ಜಿಲ್ಲೆ ಅಂದ್ರೆ 6ಕ್ಕೂ ಹೆಚ್ಚು ಸಪ್ತಾಹ ಉಪನ್ಯಾಸಗಳಾಗಿವೆ. 7 ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಭಗವದ್ಗೀತೆ ಬಗ್ಗೆ ಪ್ರವಚನ 6ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆದಿದ್ದಾವೆ.
ಈಗ ನಡೀತಾ ಇದ್ದಾವೆ, ಈ ಸಂಖ್ಯೆ ಸ್ವಲ್ಪ ಹೆಚ್ಚೇ ಆಗ್ಬೋದು. ನಮ್ಗೆ ನಿನ್ನೆ ದಿವಸ ಸಿಕ್ಕಿದ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ವಿ. ರಾಜ್ಯದ ಚಿತ್ರಣದಾದ್ರೆ ನಿಮ್ ಪುಟ್ಟ ಬರೋದಕ್ಕೆ ಮೋದಿ ರಾಜ್ಯದ ಮಾಹಿತಿ ಹೇಳೋದಾದ್ರೆ